ಕಲಬುರಗಿಯಲ್ಲಿ ಜಲಪ್ರಳಯ ಯಾಕೆಂದ್ರೆ ಭೀಮಾ ನದಿ ಮತ್ತೆ ಕಾಗಿಣಾ ನದಿ ಪ್ರವಾಹಕ್ಕೆ ಅಕ್ಷರಶಃ ಹೊನಗುಂಟಿ ಗ್ರಾಮ ನಡುಗಡ್ಡೆಯಾಗಿ ಮಾರ್ಪಟ್ಟಿದೆ. ಯಾರಿಗೂ ಕೂಡ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿರ್ತಕ್ಕಂಥ ರಕ್ಷಣಾ ಸಿಬ್ಬಂದಿಗಳು ಕೂಡ ಅಲ್ಲಿ ಕಾಳಜಿ ಕೇಂದ್ರ ಅಂತ ಇದೆ, ಅವರಿಗೆ ಅಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಪೂರೈಸಲಿಕ್ಕೆ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಮತ್ತೊಂದು ಕಡೆಗೆ ಅಲ್ಲಿ ಅಂದ್ರೆ ಪ್ರವಾಹದಲ್ಲಿ ಸಿಲುಕಿರ್ತಕ್ಕಂಥ ಜನರನ್ನು ಕೂಡ ರಕ್ಷಣೆ ಮಾಡಿಕೊಂಡು ಬರೋದಕ್ಕೆ ಹೋಗ್ತಾ ಇದ್ದಾರೆ. ನಾವು ಕೂಡ ಖುದ್ದು ನ್ಯೂಸ್ ಫಸ್ಟ್ ಕೂಡ ಈ ಒಂದು ಹೊನಗುಂಟಿ ಗ್ರಾಮದಲ್ಲಿ ಹೋಗ್ತೀವಿ. ಅಲ್ಲಿ ಜಲಪ್ರಳಯ ಜಲ ಎಫೆಕ್ಟ್ ನ ಪ್ರವಾಹದ ಎಫೆಕ್ಟ್ ಜನರ ಸ್ಥಿತಿ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಒಂದು ರಕ್ಷಣಾ ಸಿಬ್ಬಂದಿಗಳ ಜೊತೆಗೆ ನಾನು ಕೂಡ ಬೋಟ್ ನಲ್ಲಿ ಆ ಹೊನಗುಂಟಿ ಗ್ರಾಮಕ್ಕೆ ಹೋಗ್ತೀನಿ. ಹೋಗೋ ಮಾರ್ಗದುದ್ದಕ್ಕೂ ಕೂಡ ಊರು ಒಳಗಡೆ ಹೋಗಬೇಕಾದ್ರೆ ಬೋಟ್ ಯಾವ ರೀತಿ ಕಾಣಿಸುತ್ತೆ, ಬೋಟ್ ನ ಚಿತ್ರಣ, ಗ್ರಾಮದ ಚಿತ್ರಣ ಯಾವ ರೀತಿ ಕಾಣಿಸುತ್ತೆ, ಕಂಪ್ಲೀಟ್ ಆದ ಚಿತ್ರಣ ನಿಮಗೆ ತೋರಿಸ್ತಾ ಹೋಗ್ತೀವಿ. ನನಗೆ ಬೋಟ್ ಮುಖಾಂತರವಾಗಿ ಹೊನಗುಂಟಿ ಗ್ರಾಮಕ್ಕೆ ಅಲ್ಲೂ ಕೂಡ ನಾನು ಹೋಗ್ತೀನಿ. ಈಗ ಸದ್ಯಕ್ಕೆ ರಕ್ಷಣಾ ಬೋಟ್ ನಲ್ಲಿ ಕೂತಿದ್ದೀವಿ. ಇಲ್ಲಿ ರಕ್ಷಣಾ ಸಿಬ್ಬಂದಿಗಳು, ಅಗ್ನಿಶಾಮಕ ಸಿಬ್ಬಂದಿಗಳು ಇದ್ದಾರೆ, ಅಗ್ನಿಶಾಮಕ ಠಾಣೆ ಅಧಿಕಾರಿ ಪ್ರವೀಣ್ ಅವರು ಕೂಡ ಇದ್ದಾರೆ. ಅವರನ್ನು ಕೂಡ ನಾವು ಮಾತಾಡಿಸೋದು, ಯಾಕಂದ್ರೆ ಪ್ರವಾಹ ಉಂಟಾದ ಪ್ರತಿಯೊಂದು ಭಾಗದಲ್ಲೂ ಕೂಡ ಜನರನ್ನು ರಕ್ಷಣೆ ಮಾಡೋದಕ್ಕಾಗಿ ತಮ್ಮ ಜೀವದ ಹಂಗು ತೊರೆದು ಈ ರಕ್ಷಣಾ ಸಿಬ್ಬಂದಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ಇಲ್ಲಿ ಯಾವ ರೀತಿ ಚಿತ್ರಣ ಇದೆ, ಮತ್ತೆ ಬೇರೆ ಬೇರೆ ಭಾಗದಲ್ಲಿ ಭೀಮಾ ನದಿ ಮತ್ತೆ ಕಾಗಿಣಾ ನದಿಯ ಹೊಡೆತ, ಅಂದ್ರೆ ಪ್ರವಾಹದ ಹೊಡೆತ ಯಾವ ರೀತಿ ಇದೆ, ಜನರ ಸ್ಥಿತಿಗತಿ ಹೇಗಿದೆ, ಇವರಿಗೆ ರಕ್ಷಣೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ, ಅದೆಲ್ಲವನ್ನು ಕೂಡ ಠಾಣಾಧಿಕಾರಿಯಾಗಿರ್ತಕ್ಕಂಥ ಪ್ರವೀಣ್ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರವಾಹ ಸ್ಟಾರ್ಟ್ ಆಗಿದೆ. ಒಂದ್ ಕಡೆ ಭೀಮಾ, ಮತ್ತೊಂದ್ ಕಡೆ ಕಾಗಿಣಾ ನದಿ ಎರಡು ತುಂಬಿ ಹರಿತಾ ಇದೆ. ಬಹುತೇಕ ಹಳ್ಳಿಗಳು ನೀರಿನಿಂದ ಜಲಾವೃತ ಆಗಿದೆ. ಜನರ ಪರಿಸ್ಥಿತಿ ಹೇಗಿದೆ, ನಿಮ್ಮ ರಕ್ಷಣಾ ಕಾರ್ಯಕ್ಕೆ ಯಾವ ರೀತಿ ಕಷ್ಟ ಆಗ್ತಾ ಇದೆ? ಸರ್, ಇಲ್ಲಿ ಸುಮಾರು ಒಂದು ಹಳ್ಳಿ ಸಂಪೂರ್ಣವಾಗಿ ಜಲಾವೃತಗೊಂಡಿರೋ ಸಲುವಾಗಿ ಜನರೆಲ್ಲ ಮೂಲ ಸೌಕರ್ಯಗಳ ತೊಂದರೆ ಆಗ್ತಿರೋ ಸಲುವಾಗಿ ಜನರಿಗೆ, ಸಾಮಾನ್ಯ ಜನರಿಗೆ ಇಲ್ಲ ತಾಲೂಕು ಆಡಳಿತ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಉಪಹಾರಗಳು ಅಥವಾ ರೇಷನ್ ಕಿಟ್ ಸಾಮಗ್ರಿಗಳನ್ನು ನಾವು ಬೆಳಗ್ಗೆಯಿಂದ ಸಾಗಿಸ್ತಿದ್ದೀವಿ. ಅದೇ ರೀತಿಯಾಗಿ ಮೆಡಿಕಲ್ ಎಮರ್ಜೆನ್ಸಿ ಇರ್ತಕ್ಕಂಥ ಜನರಿಗೂ ಕೂಡ ನಾವು ಇಲ್ಲಿ ದಡಕ ತಂದೆ ತಾಲೂಕು ಆಸ್ಪತ್ರೆಗೂ, ಅದೇ ರೀತಿ ಸಾರ್ವಜನಿಕರಿಗೆ ಕೂಡ ನಾವು ದಡಕ ತಂದೆ ಸಹಾಯ ಮಾಡ್ತಾ ಇದ್ವಿ. ಬೆಳಗ್ಗೆಯಿಂದ ಸುಮಾರು ನಾವು ಇಲ್ಲಿವರೆಗೂ ಒಂದು 250 ಜನರಿಗೆ ಹಳ್ಳಿಯಿಂದ ಇಲ್ಲಿ ದಡಕ ತಂದಿ ನಾವು ಸಾಗಿಸ್ತಾ ಇದೀವಿ. ಸರ್, ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದೆ. ಸರ್, ಜನರು ಏನ್ ಹೇಳ್ತಾರೆ, ನೆರೆ ಹೊಡೆತಕ್ಕೆ ಅಂದ್ರೆ ನೀರಿನ ಹೊಡೆತಕ್ಕೆ ತತ್ತರಿಸಿ ಹೋಗಿದ್ದಾರೆ. ಅವರು ಪ್ರತಿ ಬಾರಿ ಪ್ರವಾಹ ಬಂದಾಗ ಸಮಸ್ಯೆ ಎದುರಿಸ್ತಾರೆ. ಈಗ ಮತ್ತೆ ನೀವು ರಕ್ಷಣೆ ಮಾಡೋದಕ್ಕೆ ಕರ್ಕೊಂಡು ಬರೋದಕ್ಕೆ ಹೋದಾಗ ಜನರು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ? ಇಲ್ಲ, ಸಾಮಾನ್ಯವಾಗಿ ಸರ್, ಜನರು 5 ವರ್ಷ ಮುಂಚೆ ಈ ರೀತಿ ಘಟನೆ ಆಗಿತ್ತು, ಮತ್ತೆ ಅದೇ ರೀತಿ ಘಟನೆ ಮರುಕಳಿಸಿದೆ ಅಂತ ವಿಷಯ ತಿಳಿಸಿದ್ದಾರೆ ನಮ್ಗೆ. ಅದೇ ರೀತಿ ನಾವು ಮೇಲಾಧಿಕಾರಿಗಳಿಗೆ ಸದರಿ ವಿಷಯ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ. ಮೇಲಾಧಿಕಾರಿಗೆ ತಹಶೀಲ್ದಾರರು, ನಮ್ಮ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿಗಳು ಕೂಡ ಘಟನೆಗೆ ಭೇಟಿ ಕೊಟ್ಟು ಪರಿಶೀಲಿಸಿಕೊಂಡು ಹೋಗಿದ್ದಾರೆ. ಸರ್, ಯಾವ ಊರಲ್ಲಿ ಅತಿ ಹೆಚ್ಚು ನೀರಿದೆ ಅಂತ ಸರ್, ಎಲ್ಲಿ ಮೇಜರ್ ಆಗಿ ಎಫೆಕ್ಟ್ ಆಗಿದೆ ನೀವು ನೋಡ್ದಂಗೆನೆ? ಸರ್, ನಾವು ಇವತ್ತು ಬೆಳಗ್ಗೆ ನಮ್ಮ ನಿನ್ನೆ NDRF ಬಂದಿದ್ರೆ ಇಲ್ಲಿ ಟೀಮು, ಇವತ್ತು ಬೆಳಗ್ಗೆ ನಮಗೆ ಕರೆ ಕೊಟ್ಟಿದ್ದರ ಸಲುವಾಗಿ ನಾವು ಇಲ್ಲಿ ಬಂದಿರತಕ್ಕಂಥದ್ದು ನೋಡಿದ್ರೆ ಸಂಪೂರ್ಣವಾಗಿ ಒಂದು 60-70 ಮನೆಗಳ ಜಲಾವೃತಗೊಂಡಿರೋ ಸಲುವಾಗಿ ಈ ಒಂದು ಹಳ್ಳಿ ಜಾಸ್ತಿ ಏನಪ್ಪ ಅಂದ್ರೆ ಎಫೆಕ್ಟ್ ಆಗಿದೆ ಅಂತ ನಮ್ಮ ಮಾಹಿತಿ ಬಂದಿರುತ್ತೆ. ಸರ್, ಗ್ರಾಮದಲ್ಲಿ ಎಷ್ಟು ನೀರಿದೆ ಸರ್ ಹೈಟ್ಗೆ? ಈ ಕಡಬೂರಲ್ಲೂ ಕೂಡ ನಾವು ಕೇಳಿದೀವಿ, ನಾವು ನೋಡಿದೀವಿ, ಸುಮಾರು 30-40 ಅಡಿ ಒಂದು ಫ್ಲೋರ್ ಮನೆಗಳ ಸಂಪೂರ್ಣವಾಗಿ ಮುಳುಗಿ ಹೋಗಿದಾವ ಅಂತ ಹೇಳ್ತಾ ಇದ್ದಾರೆ. ಸರ್, ನಿನ್ನೆ ಕಡಬೂರು ಗ್ರಾಮಕ್ಕೂ ಕೂಡ ನಾವು ರಕ್ಷಣಾ ಕಾರ್ಯಕ್ಕೆ ತೆಗೆದಿದ್ವಿ. ನಿನ್ನೆ ಸುಮಾರು ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೂ ಅಲ್ಲಿ ಇರ್ತಕ್ಕಂಥ ಜನರಿಗೆ ನಾವು ಗಂಜಿ ಕೇಂದ್ರಕ್ಕೆ ಸಾಗಿಸಿದ್ದೀವಿ ತಾಲೂಕು ಆಡಳಿತ ವತಿಯಿಂದ. ಅದೇ ರೀತಿ ನಾವು ರಕ್ಷಣಾ ಕಾರ್ಯ ಪ್ರಗತಿಯಲ್ಲಿದ್ದೀವಿ. ಈಗ ಪ್ರೆಸೆಂಟ್ ಈ ಒಂದು ಗ್ರಾಮ ಬಹಳ ಹಾವಳಿಗೆ ಬಹಳ ತುತ್ತಾಗಿರೋ ಸಲುವಾಗಿ ಈ ಕಡೆ ಶಿಫ್ಟ್ ಆಗಿ ಇಲ್ಲಿ ಜನರಿಗೆ ನಾವು ರಕ್ಷಣಾ ಪ್ರಕ್ರಿಯೆಯನ್ನು ಕೈಗೊಂಡಿದ್ದೀವಿ. ಇದು ರಕ್ಷಣಾ ಸಿಬ್ಬಂದಿ ಅಂದ್ರೆ ರಕ್ಷಣಾ ಅಧಿಕಾರಿ ಪ್ರವೀಣ್ ಅವರು ಹೇಳ್ತಾ ಇರುವಂತದ್ದು, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಡೆಗೆ ಪ್ರವಾಹ ಉಂಟಾದ ಸಂದರ್ಭದಲ್ಲಿ ಆ ಹಳ್ಳಿಗೆ ಹೋಗಬೇಕಾದ್ರೆ ಸಾಕಷ್ಟು ಕಷ್ಟ ಅನುಭವಿಸಬೇಕಾಗ್ತದೆ. ಅದರಲ್ಲೂ ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲಿರ್ತಕ್ಕಂಥ ರಕ್ಷಣಾ ಸಿಬ್ಬಂದಿಗಳು ಕಾರ್ಯ ಮಾಡ್ತಾ ಇದ್ದಾರೆ. ಮತ್ತೊಂದು ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರುವಂತದ್ದು, ಈ ಬೋಟ್ ಅನ್ನ ಹಾಕಿ ನಡೆದುಕೊಂಡು ಬರ್ತಾ ಇದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ ಮಷಿನ್ ಆನ್ ಮಾಡಿದ್ರೆ ಮೂವ್ ಆಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಇಲ್ಲಿರ್ತಕ್ಕಂಥ ರಕ್ಷಣಾ ಸಿಬ್ಬಂದಿಯವರು ನಡೆದುಕೊಂಡು ಬೋಟ್ ಅನ್ನ ಮೂವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಮುಂದೆ ಇರ್ತಕ್ಕಂಥ ರಕ್ಷಣಾ ಸಿಬ್ಬಂದಿಗಳು ಕೂಡ ಹುಟ್ಟನ್ನು ಹಾಕುವಂತ ಕೆಲಸ ಮಾಡ್ತಾರೆ, ಹುಟ್ಟಾಕಿ ಬೋಟ್ ಅನ್ನು ಮುಂದೆ ಸಾಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಇವಾಗ ಹಂತವಾಗಿ ಏನೋ ಹೊನಗುಂಟಿ ಗ್ರಾಮದ ಒಳಗಡೆ ಪ್ರವೇಶ ಆಗ್ತಾ ಇದೀವಿ. ಇದೇನು ನೀರೇನು ಕಾಣಿಸ್ತಾ ಇದೆ, ಇದು ಇರತಕ್ಕಂಥ ಡಾಂಬರ್ ರಸ್ತೆ, ಗ್ರಾಮಕ್ಕೆ ಸಂಪರ್ಕ ಮಾಡುವಂತ ಡಾಂಬರ್ ರಸ್ತೆ. ಆದ್ರೆ ಈ ಡಾಂಬರ್ ರಸ್ತೆ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆ ಆಗಿದೆ, ಜಲಾವೃತ ಆಗಿದೆ. ಬರೋಬ್ಬರಿ ಸುಮಾರು ಏನಂದ್ರೆ 10-12 ಅಡಿಯಷ್ಟು ನೀರು ಒಂದು ರಸ್ತೆ ಮೇಲೆ ಆವರಿಸಿಕೊಂಡಿರೋದ್ರಿಂದಾಗಿ ಇಲ್ಲಿ ಯಾರಿಗೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಹೊನಗುಂಟಿ ಗ್ರಾಮದಿಂದ 1 ಕಿಲೋಮೀಟರ್ ದೂರದವರೆಗೂ ಕೂಡ ಕಾಗಿಣಾ ಮತ್ತೆ ಭೀಮಾ ನದಿ ಏನು ಒಂದ್ ಕಡೆಗೆ ಸಂಗಮ ಆಗುತ್ತೆ, ಅಂದ್ರೆ ಜಾಯಿಂಟ್ ಆಗುತ್ತೆ. ಅಲ್ಲಿ ಅಪಾರ ಪ್ರಮಾಣದ ನೀರು ಹರಿದು ಬಂದಿರೋದ್ರಿಂದ ಈ ರೀತಿ ಜಲಸ್ಫೋಟ ಇಲ್ಲಿ ಉಂಟಾಗಿದೆ. ಇಡೀ ಹೊನಗುಂಟಿ ಗ್ರಾಮದ ಸುತ್ತಲೂ ಕೂಡ ನೀರು ಸುತ್ತುವರಿದು ಇಡೀ ಗ್ರಾಮದಲ್ಲಿ 200ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಜಲಸ್ಫೋಟಗೊಂಡಿದೆ. ಹೀಗಾಗಿ ಅಲ್ಲಿರ್ತಕ್ಕಂಥ ನೆರೆ ಸಂತ್ರಸ್ತ ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ. ಅವರ ರಕ್ಷಣಾ ಕಾರ್ಯಕ್ಕೆ ರಕ್ಷಣಾ ಸಿಬ್ಬಂದಿಗಳು ಕೂಡ ತಮ್ಮ ಜೀವದ ಹಂಗನ್ನು ತೊರೆದು ತಮ್ಮ ಕಾರ್ಯದಲ್ಲಿ ಪ್ರವೃತ್ತರಾಗಿದ್ದಾರೆ. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಬಜರಂಗಿ ನ್ಯೂಸ್ ಫಸ್ಟ್, ಕಲಬುರಗಿ.